ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಆತ್ಮವಂದನ. PMC ಕನ್ನಡ ಚಾನೆಲ್ನಲ್ಲಿ ಸ್ವಾಧ್ಯಾಯದ ಸಂಚಿಕೆಯಲ್ಲಿ ಇವತ್ತು ನಾವು ಓದ್ತಿರುವ ಪುಸ್ತಕ ದ ರಿಂಗಿಂಗ್ ಸೆಡರ್ಸ್ ಆಫ್ ರಷ್ಯಾ, ಅನಸ್ತಾಶಿಯಾ ಎನ್ನುವ ಒಬ್ಬ ಸಾಧ್ವಿಯ ಕಥೆಯನ್ನು ಇಲ್ಲಿ ನಾವು ಓದ್ತೀವಿ ಫ್ರೆಂಡ್ಸ್. ಇದರ ಪರಿಚಯ, ಈ ಪುಸ್ತಕದ ಪರಿಚಯ ನನಗೆ ಮೊದಲಾದದ್ದು ಪತ್ರಿ ಸರ್ ಒಂದು ವಿಡಿಯೋದಲ್ಲಿ ಇದರ ಉಲ್ಲೇಖ ಮಾಡಿದರು. ಅದು ರಷ್ಯನ್ ಟಾರ್ಝನ್ ಅಂತ, ಲೇಡಿ ಟಾರ್ಝನ್ ಅಂತ. ನನಗೆ ತುಂಬ ವಿಶೇಷ ಅನಿಸಿತು, ಯಾಕೆಂದರೆ ಸರ್ ವಿಡಿಯೋಸ್ದಲ್ಲಿ ಈ ಥರದ ಒಂದು ಹೆಸರು ನೋಡಿ ನಾನು ಆವಾಗ ಆ ವಿಡಿಯೋ ನೋಡಿದಾಗ ಗೊತ್ತಾಯಿತು ಸರ್ ಎಷ್ಟು ಇಂಪ್ರೆಸ್ ಆಗಿದ್ರು. ಈ ಪುಸ್ತಕವನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಓದಲೇಬೇಕು ಅಂತ. ಅವರು ಕೋವಿಡ್ ಸಮಯದಲ್ಲಿ US ಹೋದಾಗ ಅಲ್ಲಿ ಒಬ್ಬರು ಈ ಪುಸ್ತಕವನ್ನು ಅವ್ರಿಗೆ ಗಿಫ್ಟ್ ಕೊಟ್ಟರು. ಆವಾಗಿಂದ ಅವ್ರಿಗೆ ಇದು ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ಅವ್ರು ಪ್ರಯತ್ನ ಪಟ್ಟರು ಇವರನ್ನ ಭೇಟಿ ಆಗಬೇಕು ಅಂತ. ಇವರು ಒಂದು ರಷ್ಯನ್ ಕಾಡುಗಳಲ್ಲಿ ಇರ್ತಾರೆ, ಯಾರು ಅನಸ್ತಾಶಿಯಾ ಅನ್ನೋರು. ಸೊ ಈ ವಿಷಯವಾಗಿ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸಿ ಸರ್ ಹಂಗೆ ಹೇಳಿದ ತಕ್ಷಣ ನನಗನ್ಸಿತ್ತು ಈ ಬುಕ್ ಖಂಡಿತವಾಗ್ಲೂ ಓದಲೇಬೇಕು ಅಂತ. ಆವಾಗಲೇ ನಾನು PDF ಅಲ್ಲಿ ಓದ್ಲಿಕ್ಕೆ ಶುರು ಮಾಡಿದೆ. ಹೀಗಾಗಿ ಅದು ಓದ್ತಾ ಇದ್ರೆ ಅವಾಗ ಗೊತ್ತಾಯಿತು ನಾವು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಶಾಸ್ತ್ರೋಕ್ತವಾಗಿ ಹೇಳಲಾಗಿತ್ತು ಇಷ್ಟು ವರ್ಷಗಳಿಂದ. ಇವತ್ತಿಗೂ ಸರ್ ಯಾವ ವಿಷಯಗಳನ್ನ ಹೇಳ್ತಾರೋ ಎಕ್ಸಾಕ್ಟ್ಲಿ ಹಾಗೇನೆ ಅವಳು ಜೀವಿಸ್ತಾ ಇದ್ದಾಳೆ. ಆ ಥರ ನಿಜವಾಗ್ಲೂ ನಾವು ಜೀವಿಸಿದರೆ ಯಾವ ಥರದ ಒಂದು ಮನುಷ್ಯ ಆಗ್ತೀವಿ, ನಮ್ಮಲ್ಲಿರುವ ಶಕ್ತಿ ಯಾವುದು ಅನ್ನುವ ಪರಿಚಯ ಈ ಪುಸ್ತಕದಲ್ಲಿ ಇಷ್ಟು ಕಲಂಕುಷವಾಗಿ ಹೇಳಿದ್ದಾರೆ. ಅಂದರೆ ಅದು ಓದಿದ ಮೇಲೆ ನಾನೇ ಅವಳು ಅನ್ನುವಂಥ ಒಂದು ಭಾವನೆ ಬರಲಿಕ್ಕೆ ಶುರುವಾಗ್ಬಿಟ್ಟು ಅಷ್ಟೊಂದು ನನಗೆ ಈ ಪುಸ್ತಕ ಇಷ್ಟ ಆಯಿತು. ಆವಾಗಲೇ ನಾನು PMC ಕನ್ನಡಗೆ ಅಪ್ರೋಚ್ ಮಾಡಿ ನನಗೆ ಈ ಪುಸ್ತಕದ ಬಗ್ಗೆ ಎಲ್ಲರ ಜೊತೆಲಿ ಹಂಚ್ಕೊಳ್ಳಿಕ್ಕೆ ಆಸೆ ಇದೆ ಅಂತ ಹೇಳಿದಕ್ಕೆ ಈ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾನು ತುಂಬ ಕೃತಜ್ಞತೆಗಳನ್ನು ಸೂಚಿಸ್ತೇನೆ PMC ಕನ್ನಡ ವಾಹಿನಿಗೆ. ಬನ್ನಿ ಫ್ರೆಂಡ್ಸ್, ಈ ಕತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಮುಂದೆ ಹೇಗೆ ಹೋಗುತ್ತೆ ಇದನ್ನು ಖಂಡಿತವಾಗ್ಲೂ ಪ್ರತಿ ಶನಿವಾರ ಸಂಜೆ ನೀವು PMC ಕನ್ನಡದಲ್ಲಿ ಕನೆಕ್ಟ್ ಆಗಿ. ಇದು ಒಂದು 11 ಪುಸ್ತಕಗಳ ಸೀರೀಸ್ ಮಾಡಿದೆ ಫ್ರೆಂಡ್ಸ್. ತುಂಬ ದೊಡ್ಡದಾಗಿದೆ, ತುಂಬ ಸುಂದರವಾಗಿದೆ. ಸೊ ಮೊದಲಿಗೆ ಫಸ್ಟ್ ಬುಕ್ಕಿಂದ ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲೂ ಎವ್ರಿ ಸ್ಯಾಟರ್ಡೇ ಈವ್ನಿಂಗ್ ಕನೆಕ್ಟ್ ಆಗಿ ಅನಸ್ತಾಶಿಯಾ ದ ರಿಂಗಿಂಗ್ ಸೆಡರ್ಸ್ ಆಫ್ ರಷ್ಯಾ ಅನ್ನುವ ಪುಸ್ತಕದ ರಿವ್ಯೂಗಾಗಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.